ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಇವತ್ತು ನೋಡಿ ಅದ್ರ ಬಗ್ಗೆ ಅಂದ್ರೆ ನಾನು ಹೇಳಿದ್ದೆ ಸ್ನೇಹಿತರೆ, ಹಿಂದಿ ವಿಡಿಯೋದಾಗ ಹೇಳಿದ್ದೇನೆ ನಾನು ಎದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಅಂತ ನಿಮಗೂ ಶೇರ್ ಮಾಡಿದ್ದೆ. ಏನಂದ್ರೆ ದೇವ್ರ ಹೆಸ್ರ ಮ್ಯಾಗ ರೊಕ್ಕ ಎಷ್ಟು ಮಂದಿ ಯಾವ ಥರ ರೊಕ್ಕ ಕದ್ಕೊತಾರೆ ನಮ್ಮ ತನಕ ಯಾವ ಥರ ಇಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ರೆ ಅಂತ ಇವತ್ತಿನ ವಿಡಿಯೋ ಚಾಲು ಮಾಡಿ ಸ್ನೇಹಿತರೆ. ಯಾರೂ ನನ್ನ ಥರ ಮಾಡಬೇಡಿ. ನಂದು ಇವಾಗ ಒಂದು 8 ದಿನ ಆಯ್ತು ನೋಡಿ ನಂದು ಆ ಥರ ರೊಕ್ಕ ಕಳ್ಕೊಂಡು ವಿಡಿಯೋದಾಗೂ ಹೇಳಿನಿ ರೀ. ಅದು ನೋಡಿ ಸ್ನೇಹಿತರೆ, ಮಲ್ಲನ ಹೆಸ್ರ ಮ್ಯಾಗ 500 ರೂಪಾಯಿ ಎತ್ಕೊಂಡು ಹೋದ್ರಿ. ಅದೇ 500 ರೂಪಾಯಿನ ದುಡಿಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಎಷ್ಟು ಶ್ರಮ ವಹಿಸಿ ದುಡಿತೀನಿ ರೀ. ಯಾರಿಗೂ ಒಂದು ಸ್ವಲ್ಪ ಟೈಮ್ ಕೊಳ್ಳಾರೇ ಕೆಲಸ ಅಂತ ಮಾಡ್ತಿರ್ತೀನಿ ಸ್ನೇಹಿತರೆ. ಯಾರಿಗೂ ಒಂದು ಫೋನ್ ಹಚ್ಚಲ್ಲ, ಅವ್ವರಿಗೆ ಫೋನ್ ಹಚ್ಚಲ್ಲ, ಯಾರಿಗೆ ಫೋನ್ ಹಚ್ಚಲಾರೇ ಎಲ್ಲ ಕೆಲಸ ಹೆಣ್ಣು ಮಕ್ಕಳು ಮಾಡ್ಕೊಂಡು ತಿಂತೀವಿ ಸ್ನೇಹಿತರೆ. ಅವ್ರಿಗೇನಾಗೈತಿ ದುಡ್ಡು ತಿನ್ನಕ್ಕೆ, ನನ್ನ ಪರಿಸ್ಥಿತಿ ಹಿಂಗೈತೆ ಅಂತ ಹೇಳಿದ ನಾನು ರೊಟ್ಟಿ ಮಾಡಾಕತ್ತಿದ್ದೆ ಸ್ನೇಹಿತರೆ. ರೊಟ್ಟಿ ಮಾಡಾಕತ್ತ ಒಲೆ ಮುಂದೆ ಕೂತಿದ್ದೆ. ಅವ್ರು ಬಂದು ನೋಡಿ ಸ್ನೇಹಿತರೆ ನಮ್ಮ ಮನೆಗೆ ಬಂದು, ನಾನು ರೊಟ್ಟಿ ಮಾಡಾಕತ್ತೀನಿ ರೀ, ಯಾರೂ ಇಲ್ಲ ಮತ್ತೆ ಓರಿ ಅಂತ ನಾನು ಅಂದೇನು ಅಲ್ಲೇ ಕೂತ್ಕೊಂಡು. ಅವರು ಇಲ್ಲಿ ತನಕ ಬಂದು ಸ್ನೇಹಿತರೆ, ಇಲ್ಲಿ ಪ್ಯಾಂಟನಿಗೆ ಇದಾವೆ ರೀ. ನಮ್ಮ ಪ್ಯಾಂಟನ್ ತನಕ ಬಂದು ನೀರು ಕೊಡ ಕುಡಿಯೋಕೆ ಹಾಕ್ಕೊಂತರ ಕುಂದಿರ್ತೀವಿ, ಕುಡಿಯೋಕೆ ನೀರು ಕೊಡು ಅಂತಂದರು. ನಾ ನೀರು ಊಟನ ಒಂಥರ ಮನ್ಸಿಗೆ ಚೂರು ಅಂದ್ಬಿಡ್ತಾರೆ ನಮ್ಗೆ. ಹಳ್ಳಿ ಜನರೆಲ್ಲ ಹಂಗೆ ನೋಡಿ, ಚಿಟ್ಟನವ್ರು ಹೆಂಗೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಹಳ್ಳಿಯಾಗಿದ್ದವರು ಪ್ರತಿಯೊಂದು ನೀರಿಗೆ ಪಾಪ ಮಾಡಬಾರ್ದು, ಊಟಕ್ಕೆ ಪಾಪ ಮಾಡಬಾರ್ದು ಅಂತ ಭಾಳ ನಮ್ಮದು ಒಂಥರ ಮನಸ್ಥಿತಿ ಇದ್ದು ಬಿಡ್ತಾರೆ ಹಳ್ಳಿಯ ಜನಗಳಿಗೆ. ಪಾಪ ನೀರು ಕುಡಿತಂತಾರೆ, ಕುಂದ್ರಿ ಮತ್ತೆ ನೀರು ಕುಡ್ರಿ ಊಟ ಮಾಡಿರಿ, ಆದ್ರೆ ನಾ 1 ರೂಪಾಯಿ ಕೊಡಲ್ಲ ಅಂತಲೇ ಹೇಳಿದ್ದೀನಿ ರೀ. ಆ ಟನ್ನದಾಗ ನಮ್ಮ ಅಕ್ಕ ನಮ್ಮ ನೆಗೆನೂ ಬಂದ್ರಿ. ಆಕಿ ಬಂದು ಅವ್ರ ಮಲ್ಲಾಗ ಇದ್ದು ಬಿಡ್ರಿ, ಅವ್ರ ಕೈಯಾಗ ಮಲ್ಲಾಗಿದ್ದ ಇಲ್ಲನಲ್ಲ, ಅವ್ರಿಗೆ ಖಾಲಿ ಬಿದ್ದರೆ ಅಕ್ಕಿಟ್ಟು ಬಂಡ್ರ ಹಚ್ಚನ ಹೋಗಿ ಸುಮ್ಮನೆ ತಾಕು ಕುಂತ್ಬಿಟ್ರಿ ಸ್ನೇಹಿತರೆ. ನನಗೆ ಅದು ಅರ್ಥನೇ ಆಗಲಿಲ್ಲ ರೀ, ಏನು ಹಿಂಗೆ ಐತರನೂ ಗೊತ್ತಿಲ್ಲ. ನಮ್ಮ ಅಕ್ಕ ಸುಮ್ಮ ಕೂತ್ಲು, ಆಕೆ ಯಾಕೋ ಸುಮ್ಮ ಕುಂತಾಬಿಡ ಅಂತೇಳಿ ನಾನು ಅನ್ಕೊಂಡು ನೀರು ಕೊಟ್ಟೆ ರೀ. ಒಂದು ನೀರು ಕೊಟ್ಟೆ, ಕುಡಿದ್ರಿ. ಕುಡಿದಿಟ್ಟು ನಾವು ಅಕ್ಕಿನೂ ಮಾಡಿಲ್ಲ ನಮ್ಮ ಮುತ್ಯಾಗ. ದೇವ್ರಿಗೆ ಮನುಷ್ಯರಿಗೆ ಅಂಜಲಿಕ್ಕೂ ದೇವ್ರಿಗೆ ಅಂಜ್ತೀವಿ ನೋಡಿ, ಹಳ್ಳಿ ಜನ ಹಂಗೈತೆ ರೀ. ದೇವ್ರಿಗೆ ಅಂಜಿಕೆ ನಾನು ಮಾಡಿದ ಸ್ನೇಹಿತರೆ. ನನಗೊಂದಿಷ್ಟು ಬಂಡಾರ ಹಚ್ಚಿದ್ರಿ. ಬಂಡಾರ ಹಚ್ಚಾರ ಸ್ನೇಹಿತರೆ, ಹೇಳ್ತೀನಿ ನಿಮ್ಗೆ. ಕೈಯಾಗ ಬಾಂಡ್ರ ಹಿಡ್ದಾರ ಹಿಂಗೆ, ಕೈಯಾಗ ಒಂದು ಅಂಗೈಯಾಗ ಇಷ್ಟು ಬಾಂಡ್ರ ತೊಗೊಂಡು ಹಿಡ್ದಾರ ಹಿಂಗೆ. ರೇಖಮ್ಮ ಅಂತಂದ್ರು, ಹೇಳ್ರಿ ನಿನ್ನ ಹೆಸರು ಏನಮ್ಮ ಅಂತಂದ್ರು. ರೇಖಾ ರೀ ಅಂತಂದ್ರೆ ನನ್ನ ಗಂಡ ಮನೆ ಹೆಸರು ರೇಖಾ ಐತೆ. ಅಂದನ್ರಿ ಅಲ್ಲನಿದ್ರ, ನೋಡಮ್ಮ ನಿನ್ನ ಮಗ್ಗ ಇವಾಗ 2 ಕುತ್ತು ಒಳಗ್ಯಾವು, ಇನ್ನೂ ಒಂದು ಕುತ್ತೈತೆ. ನಿನ್ನ ಮಗನ ನಾನೆಲ್ಲ ಶುದ್ಧ ಮಾಡ್ತೀನಿ. ನಿನ್ನ ಮಗ ಕೂತಿದ್ದನ್ನೆಲ್ಲ ಹೋಳು ಮಾಡ್ತೀನಿ. ಬಟ್ಟು ಬೆಟ್ಟ ಮಾಡ್ತೀನಿ. ಏನೇನೋ ಅವರು ಒಂಥರ ಹೇಳಕತ್ತವ ಸ್ನೇಹಿತರೆ. ಇನ್ನೊಬ್ಬ ಅವ್ರ ಮಗ್ಳು ಕೂತು ಮುತ್ಯ ಇದ್ರೆ, ನೀವು ಹ್ಞೂ ಅಣ್ಣ ಸುಮ್ಮ ಹ್ಞೂ ಅಂತಾರೆ ಸ್ನೇಹಿತರೆ. 3100 ಕೊಡ್ಬೇಕಮ್ಮ ನೀನು, 1 ಕ್ವಿಂಟಲ್ ಅಕ್ಕಿ ಗಂಟು ಕೊಡಬೇಕಾದ್ರು. ನನಗೆ ಆಗಲ್ಲ ಆಟ ಆದರೂ ನಾನು ಫಸ್ಟಿಗೆ ಹೇಳಿದೆ 500 ರೂಪಾಯಿ ಇದ್ದರೆ 500 ರೂಪಾಯಿ ಅಷ್ಟೇ ಕೊಡ್ತೀನಿ ಅಂತ ಹೇಳಿದೆ. ಆಟಗೆ ಹೇಳ್ಕೊತ ಬಂದೇನಿ ರೀ ನಾನು. ಆ ಥರ ಐತೆ ಈ ಥರ ಐತೆ, ನಿಮ್ಗೆ ಹಂಗೆ ಒಳ್ಳೇದಾಗುತ್ತೆ ಹಿಂಗೆ ಒಳ್ಳೇದಾಗುತ್ತೆ ಸ್ನೇಹಿತರೆ. ಅವ್ರು ಕರೆ ಅನ್ನಂಗೆ ಹೇಳ್ತಾರೆ, ಯಾರು ನಂಬೇಡ ನೋಡಿ. ನಾನೇ ನಂಬಿ ಮೋಸ ಹೋಗಿದ್ದು ಸಾಕು, ನೀವು ಯಾರೂ ನಂಬೇಡ ಸ್ನೇಹಿತರೆ. ನನಗೆ ಮಾತ್ರ ಇಷ್ಟು ಜೀವ ಆಯ್ತು ರೀ ಹೋಗಿಂದ. ಅವ್ರು ಹೋಗಿದ್ದು ತಿಬ್ಬಳು ಪಡಿತು. 500 ರೂಪಾಯಿ ಕೊಟ್ಟು ನಾನು 150 ಕೊಟ್ಟು ಕಳಿಸಿಬಿಟ್ಟು ನಾನು. ಅದೇ 500 ರೂಪಾಯಿ ಹೊಲಿಬೇಕಾದ್ರೆ ನಾವು 1 ವಾರಂಗಟ್ಲೆ ಹೊಲಿಬೇಕಾಗತ್ತೆ. ಟೈಲರಿಂಗ್ ಕೆಲಸ ಮ್ಯಾಗ ಕುಂತು ಹೊಲಿದ್ರೆ ಆಗುತ್ತೆ. 60 ರೂಪಾಯಿಗೆ ಒಂದು ಬ್ಲೌಸ್ ಹೊಲಿದ್ರೆ, ಎಷ್ಟು ಬ್ಲೌಸ್ ಹೊಲಿದ್ರೆ 500 ರೂಪಾಯಿ ಆಗುತ್ತೆ ಲೆಕ್ಕ ಹಾಕು ಸ್ನೇಹಿತರೆ. ಹೇಳಿನಿ ರೀ, ಹಿಂಗೆ ಮಾಡಿದರು. ನನಗೆ ಭಾಳ ಬೇಜಾರಾಯ್ತು ರೀ. ಎಲ್ಲ ನಮ್ಮ ಅತ್ತೆಯರ ಮುಂದೆ ಎಲ್ಲರ ಮುಂದೆ ಹೇಳಿದ್ದೀನಿ ರೀ. ಅವ್ರು ಬೇದರು, ಹಿಂಗೆ ಯಾಕೆ ಕೊಡಕ್ಕೆ ಹೋಗಿದ್ದಿ? ಓಣ್ಯಾಗೂ ಎಲ್ಲರೂ ಬೇದ್ರಿ. 500 ರೂಪಾಯಿ ಅವ್ರು ಯಾಕೆ ಕೊಡಕ್ಕೆ ಹೋಗಿದ್ದಿ? ವರ್ಷ ಬರ್ತಾರೆ ಅವ್ರು, ತಿಂಗಳಿಗೊಮ್ಮೆ ಹಿಂಗೆ ಬಂದೇ ಬರ್ತಾರೆ ಅವ್ರು. ಮಲ್ಲನ ಹೆಸ್ರು ಮ್ಯಾಗ ಏನೋ ಅಂದ್ರು ನೋಡಿ ಅವ್ರಿಗೇನೋ ಒಂಥರ ಅಂದ್ರಿ. ಈಗ ಯಾರೋ ಅಂದ್ರಿ ಅವರು, ಹಂಗೆ ಬಂದೇ ಬರ್ತಾರೆ ಅವರು. ಅವ್ರಿಗೆ ಯಾಕೆ ಕೊಡಕ್ಕೆ ಹೋಗಿದ್ನಿ ಅಂತ ಬೇದ್ರಿ. ಬೇಸ್ಕೊಂಡು ಸುಮ್ಮ ಕೂತ್ನಿ ಸ್ನೇಹಿತರೆ. ನೋಡಿ ಆ ಥರ ಯಾರು ನಂಬೇಡಿ. ಹಳ್ಳಿಯಾಗ ದುಕ್ಕೊಂಡು ನಾನು ಇನ್ನೇನು ಬಂದ್ರೆ ಏನು ಅನ್ಸೈತೆ ಅಂದ್ರೆ, ನಾವು ಓನ್ ಅನ್ಬಾರ್ದು ಅನ್ಸೈತೆ ನೋಡಿ. ಓನ್ ಅನ್ಬಾರ್ದು, ನನ್ನ ಹೊರಗೆ ನಿಂತು ಮಾತಾಡ್ರಿ ಮುತ್ಯಾರ ಅಂತ ಹೇಳ್ಬಿಡ್ಬೇಕು ನೋಡಿ. ಒಳಗೆ ನೀರು ಕುಡ್ರಿ, ಹೊರಗೆ ಕುಡೀರಿ. ಹೊರಗೆ ನಿಂತು ನಾವೇನು ಮಾಡ್ತೀವಿ ಹಳ್ಳಿಯ ಜನ, ನೀರು ಊಟನ ಪಾಪ, ನೀರೇ ಪಾಪ ಮಾಡಬಾರ್ದು, ಊಟಕ್ಕೆ ಪಾಪ ಮಾಡಬಾರ್ದಂತೀರ. ನಮ್ಮನ್ನೇ ಪಾಪ ಮಾಡೋತಾರೆ. ಮತ್ತು ಎಕ್ಸಾಂಪಲ್ ನಮ್ಮ ಅಂಟಿಯರ್ಗೆ ಒಬ್ರು ಹಿಂಗಾಗೈತಿ, ನಮ್ಮ ಮಮ್ಮಿಯವ್ರಿಗೆ ಒಬ್ರು ಹಿಂಗಾಗೈತಿ. ನಮ್ಮ ಅಂಟಿಯರಿಗೆ ನೋಡಿ ಹೊಲ ಉಣ್ಣಾಕೆ ಕುಂತಿದ್ರಂತೆ ಅವರು, ಹಡಗ್ಲಿರಿ ಅವರು. ಹೊಲ ಉಣ್ಣಾಕೆ ಕುಂತಾಗಿದ್ದು ನಮ್ಮ ಅತ್ತೆಯರು ಹೇಳಿದ್ರಿ, ಅವ್ರು ಹಿಂಗೆ ಮಾಡ್ಯಾರ ನೀನು ಹಿಂಗೆ ಮಾಡ್ಯಾರ ಅಂತ ಬೇದ್ರಿ. ನಮ್ಮ ಅತ್ತೆಯವ್ರು ಬೇಸ್ಕೊಂಡು ನೋಡಿ. ನಮ್ಮ ಅತ್ತೆ ಅಂದ್ರೆ ಅತ್ತಿ ತಂಗಿ ನೋಡಿ, ನಮ್ಮ ಅತ್ತಿ ತಂಗಿ ಬೇದ್ರಿ ಬೇಸ್ಕೊಂಡೆ. ಮತ್ತು ಅವ್ರಿಗೆ ಐತಲ್ರಿ ಉಣ್ಣಾಕೆ ಕುಂದ್ರಂತ, ಊಟ ಮಾಡ್ತೀನಮ್ಮ ಅಂತೇಳಿ ಒಬ್ಬ ಹೋದಂತ್ರಿ. ಉಣ್ಣಪ್ಪ ತಿಂದು. ಹಳ್ಳಿ ಜನ ಅಂದ್ರೆ ಹಿಂಗೆ ನೋಡಿ, ಉಣ್ರಿ ತಿನ್ನಿರಿ, ಊಟಕ್ಕೆ ಪಾಪ ಮಾಡಬೇಡ ಅಂತ ಊಟ ಕೊಟ್ಟಾರಿ. ಮಳ್ಳ ಮಾರಿದ್ರೆ ಇನ್ನೊಬ್ಬ ಬಂದು ಕೇರಿ ಹುಟ್ಟೋರ ಮನ್ಯಾಗ ಬಂಗಾರ ಎಲ್ಲ
2 ತೊಲೆ ಬಂಗಾರ ರೊಕ್ಕ ಎಲ್ಲ ಇಸ್ಕೊಂಡು ಹೋಗ್ಬಿಟ್ಟಂತೆ. ಅಮ್ಮ ನಮ್ಮ ಅಜ್ಜಿ ಅದಾಳ್ರಿ, ಎಲ್ಲರೂ ಅದಾರಿ, ಎಲ್ಲರೂ ಇದ್ರು ಯಾರೂ ಒಂದು ಮಾತು ಕಿಟಕಲಿಲ್ಲಂತ್ರಿ. ಆ ಥರ ಮಾಡಿಬಿಡ್ತಾರೆ ಸ್ನೇಹಿತರೆ ಅವರು. ಯಾರನ್ನೂ ನಂಬೇಡಿ. ನಿಮ್ಮ ಕೈಲಾದ್ರೆ ₹1 ಬೇಡ, 10 ಬೇಡ, 50 ಬೇಡ, ₹100 ಕೊಟ್ಟು ಕಳಿಸ್ರಿ. ಒಳ್ಯಾಕೆ ಮಾತ್ರ ಯಾರನ್ನೂ ಕರ್ಕೋಬೇಡಿ. ಊಟ ಅಂದ್ರೆ ಊಟನೂ ಕೊಡಬೇಡಿ, ನೀರು ಕೊಡಬೇಡಿ. ಪಾಪದಾಗ ಬಿದ್ದು ಸ್ನೇಹಿತರೆ ನಮ್ಮನ್ನು ಪಾಪದಾಗ ಬೀಳ್ಸಿ ಹೋಗ್ತಾರೆ ನೋಡಿ. ಅವತ್ತಿನ ಮಿಟಿ ನಾನು ₹500 ಕೊಟ್ಟೀನಿ ರೀ. ಅದೇ ಒಂದು ದೊಡ್ಡ ದಂದಾಗೈತೆ. ಅವ್ರು 3,000 ಕೊಡು, 4,000 ಕೊಡು. ಮತ್ತು ಬಟ್ಟೆ ನೋಡಿದ್ರೆ ಬಟ್ಟೆ ಗಂಟು ಬಿಚ್ಚಿದಿಲ್ಲ ಸ್ನೇಹಿತರೆ. ನಾ ಬಟ್ಟೆ ಗಂಟು ತಂದು ಹಂಗೆ ಅಟ್ಟು ಇಟ್ಟಿದ್ದೆ. ಸಾಮೂಹಿಕ ಲಗ್ನದವ, ನೀನು ಎಷ್ಟಾಗುತ್ತೆ ನಿನ್ನ ಕೈಲಿ ಅಷ್ಟು ಬಟ್ಟೆ ಕೊಡು, 10 ಜೋಡಿ ಬಟ್ಟೆ ಕೊಡೋದು ಸ್ನೇಹಿತರೆ. ನಾನು ಏನಾದರೂ ಕೊಟ್ಟಿದ್ದೆ ಅಂದ್ರೆ ನಾ ಒಂದೇ ಮಾತಾದೇನೆ ರೀ, ನನಗೆ ಒಳ್ಳೇದಾಗಲಿ ಕೊಡ್ತೀನಿ ಮುತ್ತೆ, ನನಗೆ ಒಳ್ಳೇದಾಗಲಿ ಕೊಡ್ತೀನಿ ಮುತ್ತೆ. ನಾ ಹೇಳೋದು ₹500 ಐತೆ ಮುತ್ತೆ, ₹500 ಕೊಡ್ತೀನಿ, ನನಗೆಲ್ಲ ಒಳ್ಳೇದಾಗಿ ಕೊಡ್ತೀನಿ ಅಂತಾನೆ. ಅದಂತ ಏನೋ ದೇವ್ರು ಅಂತಾನಲ್ರಿ, ನಮ್ಮ ಮನೆ ದೇವ್ರು ಕೊನೆ ಕರ್ಸಿದ್ದಾನೆ ಕಾಪಾಡೋಣ ಅಂತೀವಿ ನೋಡಿ. ಕಾಪಾಡೋಣ ಸ್ನೇಹಿತರೆ. ಅದಕ್ಕೆ ಹೇಳ್ತೀನಿ ರೀ, ಯಾರೂ ಮೋಸ ಹೋಗಬೇಡಿ, ಯಾರೂ ಇದು ಮಾಡಬೇಡಿ. ನಮ್ಮ ಅವ್ವನ ಬಂದು ನಾ 10th ಕ್ಲಾಸ್ ಇದ್ದು ನೋಡಿ ಸ್ನೇಹಿತರೆ. ಅವ್ವ ನಮ್ಮ ಅಪ್ಪಗೆ ಶುಗರ್ ಇದ್ದ ಸಲಾಗ ನಮ್ಮ ಅವ್ವ ಏನು ಮಾಡಿಬಿಟ್ಟಿದ್ರಿ, ಫಸ್ಟ್ ಒಬ್ಬಾಕಿ ಮುತ್ತುಗಾರ ಮಾರಕ್ಕೆ ಬರ್ತಾಳ್ರಿ, ಚೈನಾ ಕಿವಿಯನ್ನು ಬಳೆ ಹಿಂಗೆ ಮಾರಕ್ಕೆ ಬರ್ತಾರಲ್ಲ, ಅಕ್ಕಿ ಬಂದು ಅವ್ರ ಬಗ್ಗೆ ಹೇಳಿದ್ರಿ. ನಾನು ಇದ್ದೀನಿ ರೀ ಅವಾಗ, ಅಲ್ಲೇ ಇದ್ದೆ. ಹಿಂಗೆ ರೀ ಒಬ್ಬ ಮುತ್ಯ ಬರ್ತಾನೆ, ಆ ಮುತ್ಯ ಭಾಳ ಶಣೆ ಅದನ್ರಿ, ದೇವ್ರ ರೂಪನೇ ಅದ ನೋಡಿ ಮುತ್ಯ. ಹಿಂಗೆ ಈ ಥರ ಹಾಕ್ಕೊಂಬರ್ತಾನೆ ಬಟ್ಟೆ, ಆ ಥರ ಹಾಕ್ಕೊಂಬರ್ತಾನೆ ಅಂತ ನಮ್ಮ ಅವ್ವಾಗ ಹೇಳ್ಬಿಟ್ಟಿದ್ರಿ. 1 ವಾರ ಆಗಿತ್ತು ಬಂದೇ ಬಿಟ್ಟಿನಿ ರೀ ಮುತ್ಯ. ಅದೇ ಥರ ಅವ್ರಿಗೆ ಹೆಂಗೆ ಹೋಯ್ತು ಅದೇ ಥರ ಬಂದ. ಬಾ ಮುತ್ಯ ಬಾ ಮುತ್ಯ ಅಂತ ನಮ್ಮವ್ವ ಕುಂದ್ರಿಸಿ ಅವು ಊಟ ಕೊಟ್ಟು ಬಸ್ ಜಂಟ್ ಇತ್ತು ರೀ, ಬ್ಯಾಗ್ ಹಾಕಿದ್ವಿ, ಊಟ ಮಾಡಿಸಿ ಎಲ್ಲ ಮಾಡಿ ಬಸ್ ಜಂತಿ ಎಲ್ಲ ನೋಡಿ ಸ್ನೇಹಿತರೆ. ಊಟ ಮಾಡಿಸಿ ಎಲ್ಲ ಮಾಡಿ ನಿಮಗೆಲ್ಲ ನಿಮ್ಮ ಗಂಡ ಶುಗರ್ ಹೋಗುತ್ತವ, ನಿಮ್ಮ ಮಕ್ಕಳು ಚಲೋ ಮನೆಗೆ ನನ್ನ ಮದುವೆ ಆಗಿದ್ರೆ ಸ್ನೇಹಿತರೆ, ನಿನ್ನ ಮಕ್ಕಳು ಚಲೋ ಮನೆಗೆ ಓದ್ತಾರೆ, ನಿನ್ನ ಮಗ ನೌಕರಿ ಆಗುತ್ತಾ, ನಿನ್ನ ಗಂಡ ಶುಗರ್ ಹೋಗುತ್ತೆ, ಎಲ್ಲ ಚಲೋ ಆಗುತ್ತೆ ಅಂತ ಹಿಂಗೆ ಹೇಳಕತ್ತ. ಒಂದು ಪಡಿ ಜ್ವಾಳ ಇರ್ತಂಬರವ, ಜ್ವಾಳ ಹಿಟ್ಟನ್ನೇ ಒಂದು ಪುಡಿ ಹಾಕಿ ಕೊಡ್ತೀನಿ, ದಿನ ರೊಟ್ಟಿ ಮಾಡ್ಕೊಂಡ್ರಿ ನಿಮಗೆಲ್ಲ ಒಳ್ಳೇದಾಗುತ್ತಾ ಅಂಥೇಳಿ ₹5,000 ಕೇಳಿದ್ವಿ ಸ್ನೇಹಿತರವ. ಅವಾಗಿನ ಕಾಲ ನಮ್ಮ ಅವ್ನ ಕೈ ₹5,000 ಇರ್ತಾವೆ ರೀ. ಹೋಗಿ ನಮ್ಮ ಗಂಡಜ್ಜಿ ರೀ, ನಮ್ಮ ಗಂಡಮ್ಮ ನಮ್ಮ ಕಾಕಂತ ಹಾಕಿದ್ರಿ, ಆಕಿನ ತಾಕ ಹೋಗಿ ₹2,000 ಸಂಬಂದ್ರಿ. ನಮ್ಮ ಅಮ್ಮ ಎದಕ್ಕೆ ಏನೋ ಕೇಳಿಲ್ರಿ, ಕೊಟ್ಟಾಳ. ಹಿಂದಾಗಡೆ ನಾವು ಕೊಟ್ಟು ಬಿಟ್ಟಾಳ್ರಿ ನಮ್ಮ ಅಮ್ಮ. ಏನು ಎದಕ್ಕೆ ಬೇಡ್ತಾ ಬಿಡು ಸೊಸಿ ಅಂತೇಳಿ ಕೊಟ್ಬಿಟ್ಟಾಳ್ರಿ. ನಮ್ಮ ಸಣ್ಣ ಕಾಕ ಅಂತ ಹಾಕಿದ್ರಿ, ನಮ್ಮ ಗಂಡಜ್ಜಿ ಇದ್ಲು. ನಮ್ಮ ಮದುವೆಯಾಗ 2 ತಿಂಗಳು ತೀರ್ಕೊಂಡ್ರಿ ನಮ್ಮ ಅಮ್ಮ ಗಂಡಮ್ಮ. ಆಕಿನ ಕೈಯಾಗ ₹2,000 ಸಮ ಕೊಟ್ರಿ, ತೊಗೊಂಡು ಹೋದ್ರಿ. ಅವರು ಟೆಪಿ ಹಾಕೊಂಡು ಏನು ಕಮ್ಮಿ ಆತ್ರಿ. ನಮ್ಮ ಅಪ್ಪ ಶುಗರ್ ಕಮ್ಮಿ ಆಗಿಲ್ಲ, ನಾನು ಚಲೋ ಮನೆ ಸಿಗ್ತೇನೆ, ನಾನು ಚಲೋ ಮನೆ ಸಿಗಲಿಲ್ಲ. ನಮ್ಮ ಅಣ್ಣ ಅನ್ನೋದು ಒಂದು ನೌಕರಿ ಆಗೈತೆ ನೋಡಿ, ಹಣೆ ಬಾರ್ದಾಗ ಐತ್ರಿ ಆಗೈತೆ ರೀ. ಅವ್ರು ಅಂದಿದ್ದಕ್ಕೆ ಆಗಿಲ್ಲ ರೀ. ನಮ್ಮ ಮನೆ ಬಾರ್ದಾಗ ಏನಿರುತ್ತೆ ಅದೇ ಆಗುತ್ತೆ ಸ್ನೇಹಿತರೆ. ಯಾರು ಮಾತು ನಂಬೇಡಿ, ಯಾರು ಮಾತು ಬಿಡಬೇಡಿ. ನೋಡಿ ನನ್ನ ಮಗಗೆ 2 ನಾ ಇಲ್ಲೇ ನೋಡಿ ನಂದು ಪರಿಸ್ಥಿತಿ ನೋಡಿ, ನನ್ನ ಮಗ 2 ಕುತ್ತು ಒಳಗೆ ಅಂತಾರೆ. 2 ಕುತ್ತು ಏನು ಒಳಗೆ ಅವ್ರಿಗೆ ಉಸಿರು ಹಿಡಿತಾನೆ ರೀ, ಅದು ಒಂದೇ ಪ್ರಾಬ್ಲಮ್ ಅವಾಗ. ಉಸಿರು 5-6 ಸಪ್ಪೆ ಹಿಡ್ದಾನೆ ರೀ ಅವ. 2 ಕುತ್ತು ಹೆಂಗೆ ಗೊತ್ತಾ, ಅವ್ರು ಹೋಗಿ ವಿಚಾರ ಮಾಡಿದ ಸ್ನೇಹಿತರೆ. ನನಗೆ ಇಷ್ಟು ಬೇಜಾರಾತ್ರಿ, ಅಷ್ಟು ಬೇಜಾರಾತು ನೋಡಿ. ಯಾರೂ ಈ ಥರ ಮೋಸ ಹೋಗಬೇಡಿ. ಯಾರಿಗೂ ಒಂದು ಹನಿ ನೀರು ಕೊಳ್ಳಾರ. ಅದಕ್ಕೆ ಸಿಟಿ ಒಳಗೆ ಏನು ಮಾಡ್ತಾರೆ, ಕದ ಮುಚ್ಚಕ್ಕೆ ನೋಡಿ, ಅದೇ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ. ಕದ ಮುಚ್ಚಿರ್ತಾರಲ್ಲ, ಹಳ್ಳ್ಯಾಗ ಕದ ಮುಚ್ಚಲಿ, ಅಕ್ಕಿನ ಕದ ಮುಚ್ಚ ಒಳಗ್ಯದ, ಅಕ್ಕಿಯನ್ನು ಕದ ಮುಚ್ಚ ಒಳಗ್ಯದ ಅಂತಾರೆ. ಹಳ್ಳ್ಯಾಗ ಈ ಥರ ನೋಡಿ ಸ್ನೇಹಿತರೆ. ನಮ್ಮ ಮನೆ ಮಗ ದೊಡ್ಡವಿದ್ರೆ ಅಂದ್ರೆ ಹಿಂಗಂತ ನನ್ನ ಕರಿಬೇಕಿಲ್ಲ, ಅವ್ರು ಹೇಳ್ತಿದ್ದು ನಾನು. 50-100 ಕೊಡ್ಬೇಕವ, ಅಷ್ಟು ರೊಕ್ಕ ಕೊಟ್ರೆ ಹೆಂಗಂತ ಆಕಿನೂ ಬೇದ್ರಿ. ಮತ್ತು ನಾ ಇಷ್ಟೇ ಕೊಟ್ಟೀನಿ ರೀ. ಇಲ್ಲೆಲ್ಲ 1100, 1000, 5,000, 6,000 ಗಟ್ಟಲೆ ಹಿಂಗನೆ ಹೆಂಗೆ ಮೋಸ ಹೋಗ್ಯಾರ ಬಂಡಾರ ಹಚ್ಚೆ ರೊಕ್ಕ ಎತ್ಕೊಂಡು ಹೋಗ್ಯಾರಂತ್ರಿ ಅವರು. ಎಲ್ಲರೂ ನಂದು ಅಷ್ಟು ಹೋದಾರೆ, ನಂದು ಇಷ್ಟು ಹೋದಾರೆ ಅಂತ ಹೇಳಕತ್ರಿ. ಅದಕ್ಕೆ ನಿಮಗೂ ಸ್ವಲ್ಪ ಕ್ಯಾರಿಟಿ ಇರಲಿ, ಅದ್ರ ಬಗ್ಗೆ ಗೊತ್ತಿರಲಿ. ಮತ್ತು ನಮ್ಮ ಮುದ್ದೇಬಿಹಾಳ ಬಸ್ ಸ್ಟ್ಯಾಂಡಾಗನೇ ಎಷ್ಟೋ ಮಂದಿ ಪುಡಿ ಉಗ್ಗಿ ಬಂಗಾರ ಬಿಚ್ಕೊಂಡು ಹೋಗ್ಯಾರ ಅಂತ ಸ್ನೇಹಿತರೆ. ಒಬ್ಬೊಬ್ರು ಅಡ್ಡಾಡಿ ಭಾಳ ಡೇಂಜರ್ ಆಯ್ತು ನೋಡಿ. ಆದ್ರೆ ನನಗೆ ಅಷ್ಟು ಥರ ಗೊತ್ತಿದ್ದಿಲ್ಲ. ಈ ಅನುಭವ ಆಯ್ತು ನೋಡಿ, ಮನ್ಯಾಗನೇ ಆಯ್ತು ರೀ ಅನುಭವ. ಮುದ್ದೇಬಿಹಾಳ ಬಸ್ ಸ್ಟ್ಯಾಂಡಾಗು ಪುಡಿ ಉಗ್ಗಿ ಹುಟ್ಟು ಬಂಗಾರ ಹೋದಾರಂತ. ಮತ್ತು ಎಲ್ಲೇ ಒಂದು ಊರ ನೋಡಿ ಸ್ನೇಹಿತರೆ, ಮನ್ಯಾಗ ನೋಡಿ ಕುಡಿಯಾಕೆ ನೀರು ಕೊಡು ಅಂತ ಕೇಳಿ ಅವ್ರ ಕೈಯಾಗನೇ ಎಲ್ಲ ಬಂಗಾರ ಬೆಳ್ಳಿ ಎಲ್ಲ ಇಸ್ಕೊಂಡು ಹೋಗ್ಯಾರಂತ್ರಿ, ದೋಚ್ಕೊಂಡು ಹೋಗ್ಯಾರಂತ. ಇಂಥ ಜನ ಇರ್ತಾರೆ, ದುಡ್ಡು ತಿನ್ನೋಬಿಟ್ಟು ನಿಂತ ತಿನ್ನೋಬಿಟ್ಟು ಆರಾಮ್ ಯಾರೋ ಮಾಡಿಟ್ಟಿದ್ದು ಹೇಳಿ ತಿನ್ನೋಕೆ ಹೆಂಗೆ ಅನಿಸ್ತಿರ್ಬೇಕು. ಆ ದೇವ್ರ ಮರ್ಯಾದೆನೇ ಕಳೆದಿರ್ತಾರೆ ಸ್ನೇಹಿತರೆ. ನಾ ಕೊಟ್ಟಿದ್ದು ₹500 ರೀ. ನಂದು ಹೋಗಲ್ಲಕ್ಕ, ನಮ್ಮ ಮಮ್ಮಿ ಅವ್ವ ಕೊಟ್ಟಿದ್ದು 2,000. ಬಂಗಾರ ಬೆಳ್ಳಿ ಅಂದ್ರೆ ಎಷ್ಟಾಗುತ್ತೆ ಹೇಳಿ ಸ್ನೇಹಿತರೆ, ಭಾಳ ಕಷ್ಟ ಆಗುತ್ತಿಲ್ಲ ರೀ. ದೇವ್ರ ಹೆಸರಲ್ಲೇ ನಾವು ಏನಾದರೂ ದೇವ್ರ ಉಂಡಿಗೆ ಹಾಕಿ ಬರ್ಬೇಕು ರೀ. ಇವರು ದೇವ್ರ ಹೆಸರಲ್ಲೇ ₹1 ಕೊಡ್ಬಾರ್ದು ಸ್ನೇಹಿತರೆ. ದೇವ್ರ ಉಂಡಿ ಹಾಕ್ಯಾರ, ದೇವ್ರಿಗಾರ ಕೊಟ್ಟಿವಿ ಅಂತ ಒಂದು ಮನ್ಸಿಗೆ ಸಮಾಧಾನ ಇರ್ತೀರಿ. ಇವ್ರು ದೇವ್ರ ಹೆಸರು ಮ್ಯಾಗ ಹೋಗಿ ತಿಂತಾರೆ ನೋಡಿ, ದುಡಿದು ಬಿಡ್ತಾರೆ, ದುಡ್ಡು ಬಳಿದು ಬಿಡ್ತಾರೆ. ನಮ್ಮಂಥವ್ರು ರೊಕ್ಕ ಎತ್ಕೊಂಡು ತಿಂತಾರೆ. ನಮ್ಮಂಥವ್ರು ರೊಕ್ಕ ಎತ್ಕೊಂಡು ತಿಂದವ್ರು ಎಂದೂ ಜಯಗಲ್ಲ ಸ್ನೇಹಿತರೆ. ನೀವು ಯಾರೂ ಈ ಥರ ಮೋಸ ಹೋಗಬೇಡಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಒಂದು ತಟ್ಟಿಗೂ ನಾನು ಹೇಳಿದ್ದು ಏನಾದರೂ ಯೂಸ್ಫುಲ್ ಆಗಿತ್ತಂದ್ರೆ, ವಿಡಿಯೋ ಇಷ್ಟವಾಗಿತ್ತಂದ್ರೆ
ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕಂದ್ರೆ ನೀವು ನಾನು ಹೇಳಿದ್ದೇನಾದರೂ ನಿಮಗೂ ಈ ಥರ ಅನುಭವ ಆಗಿತ್ತಂದ್ರೆ ನೀವು ಕಮೆಂಟ್ ಹಾಕಿ ಅಕ್ಕ ನಮಗೂ ಹಿಂಗಾಗಿತ್ತು ಹಿಂಗಾಗಿತ್ತು ಅಂತ ಕಮೆಂಟ್ ಹಾಕಿ ನಾವು ಕೂಡ ನಮಗೂ ಸ್ವಲ್ಪ ಗೊತ್ತಾಗುತ್ತೆ ರೀ. ನಾವು ಇಷ್ಟು ಮೋಸ ಹೋಗಿ ಅವರು ಇಷ್ಟು ಮೋಸ ಹೋಗ್ಯಾರ ಅಂತ ಅನ್ಸುತ್ತೆ ನೋಡಿ. ಸಹಜ ರೀ, ಮೋಸ ಹೋಗೋದು ಸಹಜ. ಇನ್ನು ಮ್ಯಾಗಾರ ಒಮ್ಮೆ ಮೋಸ ಹೋಗಿಂದ ನಾವು ಎಚ್ಚರಗೊಂಡಿರುವುದು ಭಾಳ ಉತ್ತಮ ನೋಡಿ ಸ್ನೇಹಿತರೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಸ್ನೇಹಿತರೆ. ಎಲ್ಲರಿಗೂ ಗುಡ್ ನೈಟ್, ಬಾಯ್.